ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ನಿಮಗೆ ಯಾಕೆ ನಂದು ಯಾವುದು ವೀಡಿಯೋ ಹಾಕಿರಲಿಲ್ಲ, ಏನು ರೀಸನ್ನು ಅಂತ. ಆ್ಯಕ್ಚುಲಿ ನಾವೆಲ್ಲರೂ ದಸರಾ ಟ್ರಿಪ್ ಹೋಗಿದ್ವಿ 5 ದಿನಗಳ ಕಾಲ. ಹಾಗಾಗಿ ಯಾವುದೇ ವೀಡಿಯೋ ಆಗಲಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ವೆರಿ ಸಾರಿ. ನಿಮಗೆ ಈ ಟ್ರಿಪ್ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ, ಯಾಕಂದರೆ ನಾವೆಲ್ಲರೂ ಸ್ಟೇ ಆಗಿರೋದು ಕನಕಪುರ ರೋಡಲ್ಲಿ. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟು ಬನ್ನರ್ಘಟ್ಟ ರೂಟಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಬಿಟ್ಟಿದ್ದು ಅಕ್ಟೋಬರ್ 1ನೇ ತಾರೀಕು, ಅಂದರೆ ಆಯುಧ ಪೂಜೆ ದಿನ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ ಒಂದು 4:15 ಆಗಿತ್ತು ಅನಿಸುತ್ತೆ ನಾವೆಲ್ಲರೂ ಕಗ್ಲಿಪುರದಿಂದ ಬಿಟ್ಟಾಗ. ಸೊ 4:15ಗೆ ಇಲ್ಲಿಂದ ಪಯಣ ಸ್ಟಾರ್ಟ್ ಮಾಡಿ ಇಲ್ಲಿ ಟೀಗೆ ಹಾಕಿದ್ವಿ. ಯಾವುದೋ ಮಧ್ಯ ರೋಡಲ್ಲಿ ಹೈವೇ ಇತ್ತು, ಅಲ್ಲಿ ಎಲ್ಲರೂ ಟೀ ಕಾಫಿಗಂತ ಸ್ಟಾಪ್ ಮಾಡಿದ್ವಿ. ಇದಕ್ಕೂ ಮುಂಚೆ ನಾಗಾಸ್ ರೆಸ್ಟೋರೆಂಟಲ್ಲಿ ಊಟನೂ ಮುಗಿಸಿದ್ವಿ, ಡಿನ್ನರ್ ಆಲ್ರೆಡಿ. ಅದ್ರದ್ದು ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ. 5 ದಿನಗಳ ಕಾಲದ ಟ್ರಿಪ್ ಆಗಿರೋದ್ರಿಂದ 5 ದಿನ ಸ್ಟೇ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿ ಮುಂಚೆನೇ ನಮ್ಮ ಹತ್ರ ಟೆಂಟ್ ಇದ್ದಿದ್ದರಿಂದ ಪೆಟ್ರೋಲ್ ಬಂಕಲ್ಲಿ ಈ ಥರ ಟೆಂಟ್ ಉಪಯೋಗಿಸ್ಕೊಂಡು 2 ದಿನ ನಾವು ಟೆಂಟಲ್ಲೇ ಕಳೆದ್ವಿ. ಈ ಟೆಂಟಲ್ಲಿ ಆರಾಮ್ಸೆ 5 ಜನ ಮಲ್ಕೊಬೋದು. ಸೊ ನಾವಿದ್ದಿದ್ದು ಟೋಟಲಾಗಿ 4 ಜನ ಮತ್ತು 2 ಮಕ್ಕಳಿದ್ದಿದ್ದು. ಹಾಗಾಗಿ ಟೆಂಟಲ್ಲಿ ಒಂದು 3-4 ಜನ ಮಲಗಿದ್ವಿ, ಕಾರಲ್ಲಿ 1-2 ಮಲ್ಕೊಂಡಿದ್ವಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ. ಇದು ನೆಕ್ಸ್ಟ್ ಡೇ ನಾವೆಲ್ಲರೂ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ಸನ್ರೈಸ್ ಅಂತೂ ಅದ್ಭುತವಾಗಿತ್ತು. ಸ್ಕೈ ಫುಲ್ಲು ಆರೆಂಜ್ ಆಗಿತ್ತು ಮತ್ತು ಹೂವು ಬೆಳೆದಿದ್ರು ಅಲ್ಲಿ, ಸಾವಂತಿಗೆ ಅಲ್ಲ, ಸುಗಂಧರಾಜ ಹೂವು ಬೆಳೆದಿದ್ರು. ಇದೇ ಲೈಫ್ ಕಲ್ವಾ ನಾವೆಲ್ಲರೂ ಬಯಸೋದು. ಎಷ್ಟು ಅದ್ಭುತವಾಗಿತ್ತು ಸೀನರಿ ಅಂದರೆ, ತುಂಬ ಚೆನ್ನಾಗಿತ್ತು, ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅದೇ ಟೀ ಅಂಗಡಿಯಲ್ಲಿ ಹಾಕಿದ್ವಿ. ಇಲ್ಲಿಂದ ನಮ್ಮ ಪಯಣ ಮೊದಲನೇ ಟ್ರಿಪ್ ಪಿಟ್ ಸ್ಟಾಪ್ ಸ್ಟಾರ್ಟ್ ಆಗಿದ್ದು ಕೊಡೈಕೆನಲ್ಗೆ. ಹೌದು, ಇದೇ ಕೊಡೈಕೆನಲ್ ರೂಟು. ಎಷ್ಟು ಚೆನ್ನಾಗಿದೆ ಅಂತೀರ, ಕೊಡೈಕೆನಲ್ ರೂಟೇ ಅದ್ಭುತವಾಗಿದೆ. ಆ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಹೋಗೋದೇ ಒಂದು ಖುಷಿಯಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಈ ಸತಿ ಟ್ರಿಪ್ಪಲ್ಲಿ ನಾವು ನೋಡಿದಂದರೆ ಸಿಕ್ಕಾಪಟ್ಟೆ ಕರ್ನಾಟಕದ ಗಾಡಿಗಳೇ ಇದ್ದಿದ್ದು. ಎಷ್ಟೊಂದು ಬೆಂಗಳೂರು ಗಾಡಿಗಳು ಎಸ್ಪೆಷಲಿ. ಎಲ್ಲರೂ ಟ್ರಿಪ್ ಹೋಗ್ಬಿಟ್ಟಿದ್ರು ಅನಿಸುತ್ತೆ. ದಸರಾ ಟೈಮ್ಗೆ ಮಕ್ಕಳು ಮರಿಗಳಿಗೆಲ್ಲ ರಜಾ ಇರುತ್ತೆ ಅಲ್ವಾ, ಹಾಗಾಗಿ ಎಲ್ಲರೂ ಟ್ರಿಪ್ ಹೋಗಿದ್ರು ಅನಿಸುತ್ತೆ. ಸೊ ತುಂಬಾ ಕರ್ನಾಟಕದ ಗಾಡಿ, ಬೆಂಗಳೂರು ಗಾಡಿ ಎಸ್ಪೆಷಲಿ ಜಾಸ್ತಿ ಕಾಣಿಸ್ತು ನಮಗೆ. ಹೀಗೆ ನಾವು ಕೊಡೈಕೆನಲ್ಗೆ ರೂಟ್ ಹೋಗ್ತಾ ಇದ್ವಿ. ಸೊ ನಾವು ಟ್ರಿಪ್ಗೆ ಹೋಗಿದ್ದು 4 ಜನ, ಅಂದರೆ ನಾನು, ನನ್ನ ಹಸ್ಬೆಂಡ್ ನಿರಂಜನ್ ಮತ್ತು ಅವ್ರ ಫ್ರೆಂಡ್ ಧನು ಅಣ್ಣ ಅಂತ. ಅವ್ರ ಹೆಂಡತಿ ಶಕುಧನು ಕನ್ನಡ ವ್ಲಾಗ್ಸ್ ಅಂತ ಇದೆ, ಅವ್ರದ್ದೇ ಅದು ಚಾನಲ್ಲು. ನೀವು ಪ್ಲೀಸ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾವು 4 ಜನ ಮತ್ತು ಅವರ ಮಕ್ಕಳು 2, ದುರ್ಗೇಗೌಡ ಮತ್ತು ಅನ್ವಿತಾ ಅಂತ. ನಾವಿಷ್ಟು ಜನ ಒಂದು ಕಾರಲ್ಲಿ, ಬ್ರೆಜಾ ಕಾರಲ್ಲಿ ಹೋಗಿದ್ದು. ಸೊ ಫಸ್ಟು ನಾವು ಕೊಡೈಕೆನಲ್ಗೆ ಕಡೆ ಹೊರಟಿದ್ವಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇದನ್ನ ಈ ಪ್ಲೇಸ್ಗೆ ನಾವು ಮೇಯ್ನಾಗಿ ವಿಸಿಟ್ ಮಾಡಬೇಕು ಅಂದರೆ ಮೇನ್ ಕಾರಣ ಮಂಜುಮಲ್ ಬಾಯ್ಸ್ ಮೂವಿ ಅಂತಲೇ ಹೇಳ್ಬೋದು. ತುಂಬ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ವಿ, ನೋಡಲೇಬೇಕು ಗುಣ ಕೇವ್ ಅಂತ ಈ ಸತಿ. ಸೊ ಹಾಗಾಗಿ ನಾವು ಈ ಪ್ಲೇಸ್ಗೆ ಫಸ್ಟು ಹೋಗ್ಬಿಡೋಣ ಆನ್ ದ ವೇ ಅಂತ ಹೇಳಿ ಕೊಡೈಕೆನಲಲ್ಲಿ ಫಸ್ಟು ನಾವು ವಿಸಿಟ್ ಮಾಡಿದ್ದು. ಆ್ಯಂಡ್ ನಮ್ದು ಇದೊಂಥರ ರೂಢಿ ಆಗಿಬಿಟ್ಟಿದೆ. ಎಲ್ಲ ದಸರಾ, ಪ್ರತಿ ವರ್ಷ ದಸರಾಗೆ ನಾವೆಲ್ಲರೂ ಸೇರಿ ಫ್ರೆಂಡ್ಸ್, ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ನಾವು ಟ್ರಿಪ್ ಹೋಗೋದು ಒಂದು ರೂಢಿನೇ ಆಗೋಗಿದೆ ನಮಗೆ. ಲಾಸ್ಟ್ ಟೈಮ್ ನಾವು ದಸರಾಗೆ ಲೈಟಿಂಗ್ಸ್ ನೋಡೋಕೆ ಹೋಗಿದ್ವಿ ಮೈಸೂರಿಗೆ, ಮತ್ತು ಅಲ್ಲಿಂದ ಮಲ್ಪೆ ಬೀಚ್ ಕಡೆಗೆ ಹೋಗಿದ್ವಿ. ಸೊ ಈ ಸತಿ ನಾವು ಈ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೊಡೈಕೆನಲ್ಗೆ ಹೋಗಬೇಕಾದ್ರೇ ನಿಮಗೆ ಈ ವಾಟರ್ಫಾಲ್ಸ್ ಕಾಣಿಸುತ್ತೆ. ಮತ್ತು ಆ್ಯಂಡ್ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ರೆಸ್ಟೋರೆಂಟ್ಸ್ ತುಂಬ ಕಮ್ಮಿ ಇದೆ. ನೀವು ಎಲ್ಲಿ ನಿಮ್ಗೆ ಊಟಕ್ಕೆ ಸಿಗುತ್ತೋ ದಯವಿಟ್ಟು ಅಲ್ಲೇ ನಾಷ್ಟ ತಿಂಡಿ ಮಾಡ್ಕೊಂಬಿಡಿ. ಸೊ ಇದು ಕೊಡೈಕೆನಲ್ ಲೇಕು. ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇನ್ನೂ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಬೋಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಆಗ. ಅದಾದಮೇಲೆ ನಾವು ಹೋಗಿದ್ದೇನೆ ಕೊಡೈಕೆನಲಲ್ಲಿ. ಇದು ಗುಣ ಕೇವ್ ಅಲ್ಲ, ಇದು ಬಿಟ್ಟು ಬೇರೆ ಇದೆ, ಗುಣ ಕೇವ್ ಬಿಟ್ಟು ಬೇರೆ ಇದೆ ನೋಡೋದಕ್ಕೆ, ವ್ಯೂ ಪಾಯಿಂಟ್ ಥರ. ಸೊ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಬಟ್ ಅಲ್ಲಿ ಸ್ಪೇಸ್ ಇದೆ, ತುಂಬಾ ಜಾಗ ಇದೆ ನಿಲ್ಲಿಸೋದಕ್ಕೆ. ಬಟ್ ಎಲ್ಲರೂ ರೋಡ್ ಸೈಡ್ಗೆ ಹಾಕ್ಬಿಟ್ಟಿದ್ರು, ಗಾಡಿ ಕಟ್ಟಾಗ್ತಿರ್ಲಿಲ್ಲ, ತೆಗಿಯೋಕ್ಕಾಗ್ತಿರ್ಲಿಲ್ಲ, ಹಾಕೋಕ್ಕಾಗ್ತಿರ್ಲಿಲ್ಲ. ಇದೇ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಇದು ಒಂದು ಪ್ಲೇಸು ಕೊಡೈಕೆನಲಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು ಸ್ಮಾಲ್ ಪಾರ್ಕ್ ಥರ ಮಾಡಿದ್ದಾರೆ, ಮತ್ತು ಮೇಲಿಂದ ನಿಂತ್ಕೊಂಡ್ರೆ ನಿಮಗೆ ವ್ಯೂ ಅಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದು ಪಿಕ್ಚರ್ ಸ್ಪಾಟ್, ಅಂದರೆ ಪಿಕ್ಚರ್ ತೊಗೊಳೋದಕ್ಕೆ ಒಂದು ಸ್ಪಾಟ್ ಥರ ಮಾಡಿದ್ದಾರೆ. ಅಲ್ಲಿ ಎಲಿಫೆಂಟ್ಸ್ದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ನೀವು. ಇದೇ ವ್ಯೂ ನಿಮಗೆ ಕಾಣಿಸೋದು ಅಲ್ಲಿ ಮೇಲಿಂದ ನಿಂತರೆ, ಮ್ಯಾಗ್ನಿಫಿಸೆಂಟ್ ಆಗಿದೆ. ಇದಾದಮೇಲೆ ನಾವು ಹೋಗಿದ್ದು ಗುಣ ಕೇವ್ಗೆ. ಅಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಗುಣ ಕೇವ್ಗೆ. ಈಗ ನೋಡಿ ನೀವು ವಿಡಿಯೋದಲ್ಲಿ ಗುಣ ಕೇವಲ್ಲಿ ಎಷ್ಟು
ಎಷ್ಟು ಜನ ಇದ್ರು ಅಂತ. ಎಲ್ಲರೂ ನಮ್ಮ ಥರನೇ ದಸರಾ ಟ್ರಿಪ್ಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿರ್ತಾರಲ್ವ. ಯಾಕಂದರೆ ಮಕ್ಳುಗಳಿಗೆ ಮತ್ತು ಕೆಲಸದಲ್ಲಾಗಲಿ ಎಲ್ಲರಿಗೂ ರಜಾ ಸಿಗೋದು ಅದೇ ಟೈಮಲ್ಲಿ. ಹಾಗಾಗಿ ಜನ ಸಿಕ್ಕಾಪಟ್ಟೆ ಇದ್ದರು. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಮಗಂತೂ ಜನ ಜಾತ್ರೆ ಮರಳು ಗೊತ್ತಾಗಲಿಲ್ಲ, ಅಷ್ಟು ಜನ ನೋಡಿ. ಅಲ್ಲಿ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಏನಂದರೆ ಈ ಮರಗಳದ್ದು ರೆಂಬೆ ರೂಟ್ಸ್ ಇದೆಯಲ್ಲ, ಆ ರೂಟ್ಸು ತುಂಬ ಗಟ್ಟಿಯಾಗಿ ಫಲವತ್ತಾಗಿ ಬೆಳೆದಿದೆ ಅಲ್ಲಿ. ನೆಲದ ಮೇಲೇ ಇರೋದ್ರಿಂದ ಅದರಲ್ಲೇ ಸ್ಟೆಪ್ಸು ಸಹ ಮಾಡಿದ್ದಾರೆ. ಎಲ್ಲ ಮರದ ರೂಟ್ಸೇ ಅದು ಬುಡ. ನೋಡಿ ಎಷ್ಟು ಜನ ಇದ್ದಾರೆ ಅಪ್ಪ. ಅಲ್ಲಿ ನೋಡಿ ಕೋತಿಗಳು ಚೇಷ್ಟೆ ಮಾಡ್ತಿದ್ದಾವೆ ಆ ಸೈಡಲ್ಲಿ. ಹಾಗೆಯೇ ಇಲ್ಲಿ ಈ ಪ್ಲೇಸು ನಮ್ಗೆ ಎಷ್ಟು ಚಂದ ಕಾಣಿಸುತ್ತೋ, ಜನ ಇರೋದಕ್ಕೆ ನಮ್ಗೆ ಅಷ್ಟು ಫೀಲ್ ಆಗದೆ ಇರ್ಬೋದು. ಬಟ್ ಹಾಗೇ ಇದರಲ್ಲಿ ತುಂಬ ನಿಗೂಢತೆಯೂ ಇದೆ. ತುಂಬ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಅಲ್ಲಲ್ಲಿ ಗ್ರಿಲ್ ಹಾಕಿದ್ದಾರೆ. ಯಾಕಂದರೆ ಇದು ಗ್ರಿಲ್ ಹಾಕಿರೋದು ಏನೋ ಒಂದು ದೂರದ ಪ್ರದೇಶದಲ್ಲಿ, ಅಲ್ಲಿಂದ ಹೋಗಬೇಕು ಅಂತಲ್ಲ, ಮಧ್ಯದಲ್ಲೇ ಗ್ರಿಲ್ ಹಾಕಿದ್ದಾರೆ. ನೋಡ್ಕೊಂಡು ಓಡಾಡಬೇಕು ಸ್ವಲ್ಪ. ಐ ಮೀನ್ ಯಾಕಂದರೆ ನೀವು ನೋಡಿದ್ದೀರ ಅಲ್ವಾ ಮೂವಿನಲ್ಲಿ ಹೇಗಾಗತ್ತೆ ಅಂತ. ಸೊ ಆ ಥರ ಪರಿಸ್ಥಿತಿ ಆಗದೇ ಇರಲಿ ಅಂತ ಅಲ್ಲಲ್ಲಿ ತುಂಬ ಕಡೆ ಗ್ರಿಲ್ ಹಾಕಿದ್ದಾರೆ. ಮತ್ತು ಅಲ್ಲೊಂದು ಚಿಕ್ಕದಾಗಿ ವ್ಯೂ ಪಾಯಿಂಟ್ ಸಹ ಇದೆ. ಅಂದರೆ ಒಂದೆರಡು ಮೆಟ್ಲು ಹೀಗೆ ನಂದಿ ಹಿಲ್ಸಲ್ಲೆಲ್ಲ ಇದೆಯಲ್ಲ, ಮೇಲೆ ಹತ್ತು ಹೋಗಿ ವ್ಯೂ ಥರ ತೊಗೋಬೋದು. ಆ ಥರ ಇಲ್ಲಿ ಗುಣಕೇವಲೂ ಮೇಲೆ ಹತ್ತಿ ಹೋದರೆ ಒಂದು ಹಟ್ ಥರ ಮಾಡಿದ್ದಾರೆ. ಅಲ್ಲಿಂದ ಈ ಥರ ವ್ಯೂ ನೋಡ್ಬೋದು. ನೋಡಿ ಇದೆಲ್ಲ ವುಡ್ಡಲ್ಲೇ ಮಾಡಿರೋದು, ಮರದ ರೆಂಬೆ ಕೊಂಬೆಗಳಿಂದನೇ ಬಿಟ್ಟಿದ್ದಾರೆ ಆ ಥರ. ಇದೆಲ್ಲ ಕಾಲ್ನಡಿಗೆಲು ಪ್ಲೀಸ್ ಸ್ಲಿಪ್ಪರಿ ಇರೋ ಶೂಸ್ ಅಂತೂ ಹಾಕೊಂಡು ಹೋಗಲೇಬೇಡಿ. ಸ್ಲಿಪ್ ಆಗೋ ಥರ ಐ ಮೀನ್ ಈ ಫ್ಲಿಪ್ ಫ್ಲಾಪ್ಸ್ ಥರವೆಲ್ಲ ಬರುತ್ತಲ್ಲ, ಆ ಥರ ಎಲ್ಲ ದಯವಿಟ್ಟು ಹಾಕೊಂಡು ಹೋಗಬೇಡಿ. ತುಂಬ ಜಾರುತ್ತೆ ಅಲ್ಲಿ, ಯಾಕಂದರೆ ಮರದ್ದು ರೂಟ್ಸ್ ಆಗಿರೋದ್ರಿಂದ. ಇದಾದಮೇಲೆ ನಾವು ಊಟ ಮುಗಿಸ್ಕೊಂಡು ಮಧುರೈಗೆ ಬಂದ್ವಿ. ಮಧುರೈಯಲ್ಲಿ ರೂಮ್ ಮಾಡಿದ್ವಿ. ಇದೇ ನಮ್ಮ ರೂಮು, ನೀವು ನೋಡ್ತಾ ಇರ್ಬೋದು. ಇದರ ಹೆಸರು ನನಗೆ ಮರ್ತೋಗಿದೆ, ಯಾಕಂದರೆ ನಾವೇನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ, ಡೈರೆಕ್ಟಾಗಿ ವಿಸಿಟ್ ಮಾಡಿ ರೂಮ್ ಬುಕ್ಕಿಂಗ್ಸ್ ಮಾಡಿದ್ದು. ಸೊ ಅಲ್ಲಿ ರೆಸ್ಟ್ ಮಾಡಿ ನೈಟ್ ಎಲ್ಲ, ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ನಾವು ಹೋಗಿದ್ದು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಅಂತೂ ಯಪ್ಪ ಎಷ್ಟು ಹೊತ್ತಾಯಿತು ಅಂದರೆ, ಇದು ಸೇಮ್ ತಿರುಪತಿ ಥರ ನಮ್ಮ ಫೋನು ಎಲ್ಲನೂ ಲಾಕರಲ್ಲಿ ಇಡ್ಸ್ಕೊಂಡ್ಬಿಡ್ತಾರೆ, ಏನೊಂದು ತೊಗೊಳೋಗಕ್ಕೆ ಬಿಡಲ್ಲ. ಆ್ಯಂಡ್ ತುಂಬಾ ಸ್ಕ್ಯಾನಿಂಗ್ ಮಾಡ್ತಾರೆ ಫುಲ್ಲು, ಏನೊಂದೂ ಎತ್ಕೊಂಡು ಹೋಗೋಕ್ಕೆ ಬಿಡಲ್ಲ ನಿಮಗೆ ಒಳಗಡೆ. ಸಿಕ್ಕಾಪಟ್ಟೆ ಟೈಮ್ ಹಿಡಿತು ನಮಗಿದು. ಆ್ಯಂಡ್ ನಾವು 50 ರೂಪೀಸ್ ಪರ್ ಹೆಡ್ ಒಬ್ರಿಗೆ ಟಿಕೆಟ್. 2 ದೇವಸ್ಥಾನ ಇದೆ ಒಳಗಡೆ, ಷಣ್ಮುಗ ಮತ್ತು ಮಧುರೈ ಮೀನಾಕ್ಷಿದು. ಎರಡಕ್ಕೂ ಸೇರಿ 100 ರೂಪೀಸ್ ಪರ್ ಹೆಡ್ ಹಂಗೆ ಟಿಕೆಟ್ ತೊಗೊಂಡಿದ್ವಿ 4 ಜನಕ್ಕೆ. ತೊಗೊಂಡಿದ್ರು ಮಧ್ಯಾಹ್ನ ಇಲ್ಲೇ ಕಳೆದೋಯ್ತು, ಅಷ್ಟು ಲೇಟ್ ಆಗೋಯ್ತು ನಮಗೆ. ಅದಾದಮೇಲೆ ಅಲ್ಲೇ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ಹೋಟೆಲ್ ನೆಲ್ಲೈ ಅಂತ ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಕನ್ಯಾಕುಮಾರಿ ಹೈವೇಲಿ ಹೋಗ್ತಾ ಇದ್ರೆ ವರ್ತು ಫುಡ್ ಅಂತೂ ಅಲ್ಲಿ. ನಾವು ಹೊಟ್ಟೆ ತುಂಬ ನೀಟಾಗಿ ಅಷ್ಟು ಅನ್ಲಿಮಿಟೆಡ್ ಫುಡ್ಡು ಸಖತ್ತಾಗಿತ್ತು. ವೆಜ್ ಅನ್ಲಿಮಿಟೆಡ್ ಫುಡ್ಡು ತಿಂದಿದ್ದು ಅಂದರೆ ನೆಲ್ಲೈ ಹೋಟೆಲಲ್ಲೇ, ಸತ್ಯವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಕನ್ಯಾಕುಮಾರಿಯಲ್ಲೂ ಸಿಕ್ಕಾಪಟ್ಟೆ ಜನ, ಅಫ್ಕೋರ್ಸ್ ಎಲ್ಲರಿಗೂ ರಜಾ ಇದ್ದಿದ್ದ ಕಾರಣ. ಹಾಗಾಗಿ ಎಲ್ಲೋ ಪಾರ್ಕಿಂಗ್ ಮಾಡಿ ಪಾರ್ಕಿಂಗೇ ಸಿಗ್ದಿರ ಅದಾದಮೇಲೆ ಆಟೋ ಮಾಡಿಕೊಂಡು ನಾವು ಹೊರಟಿದ್ದು ಕನ್ಯಾಕುಮಾರಿ ಬೀಚ್ ನೋಡಲಿಕ್ಕೆ. ಆಟೋ ಅವರು 100 ರೂಪೀಸ್ ತೊಗೊಂಡ್ರು ನಮ್ಮ ಪಾರ್ಕಿಂಗ್ ಏರಿಯಾಯಿಂದ ಕನ್ಯಾಕುಮಾರಿ ಬೀಚಿಗೆ ಕರ್ಕೊಂಡು ಹೋಗಲಿಕ್ಕೆ. ನಾವು ಆಲ್ರೆಡಿ ಹೋಗಿದ್ದು ಲೇಟ್ ಆಗಿದ್ದರಿಂದ, ಇದು ಆ್ಯಕ್ಚುಲಿ ಆ ಸ್ಟ್ಯಾಚು ಹತ್ತಿರಕ್ಕೆ ಹೋಗ್ಬೋದು ನೀವು. ಬಟ್ ನಮ್ಮದು ತುಂಬ ಈವ್ನಿಂಗ್ ಆಗಿದ್ದರಿಂದ ನಮಗೆ ಅದು ಆಲ್ರೆಡಿ ಕ್ಲೋಸ್ ಆಗಿದ್ದ ಕಾರಣ ನಾವು ಹೋಗೋಕ್ಕಾಗಲಿಲ್ಲ. ಬಟ್ ನಾವು ಅಲ್ಲೇ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಕನ್ಯಾಕುಮಾರಿ ಬೀಚಲ್ಲೇ ಸನ್ಸೆಟ್ ನೋಡಿಕೊಂಡು, ಸನ್ಸೆಟ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಬಟ್ ಇದರಲ್ಲೆಲ್ಲ ನೀರಲ್ಲಿ ಇಳಿಯೋಕ್ಕಾಗಲ್ಲ ರೀ, ಸಿಕ್ಕಾಪಟ್ಟೆ ಉಪ್ಪು ನೀರು. ಆಫ್ಕೋರ್ಸ್ ಓಷನ್ ಅಲ್ವಾ, ಸಮುದ್ರದ ನೀರು. ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ, ನೀಟಾಗಿ ಮೇಂಟೈನು ಮಾಡಿಲ್ಲ. ಜನ ಹೋಗಿದ್ದ ಜನ ಎಲ್ಲ ಅಲ್ಲಲ್ಲೇ ತುಂಬ ಲಿಟ್ರಿಂಗ್ ಮಾಡಿ ಎಲ್ಲ ತೊಗೊಂಡೋಗಿ ಅಲ್ಲೇ ಎಸೆದ್ಬಿಟ್ಟು, ಅಷ್ಟು ನೀಟಿಲ್ಲ ಬೀಚ್ ಇದೆಲ್ಲ. ಆಮೇಲೆ ಕನ್ಯಾಕುಮಾರಿಯಲ್ಲಿ ಇಲ್ಲಿ ಒಂದು ಲೈಕ್ ಈಗ ಹೆಂಗೆ ನಮ್ಮ ಕಡೆ ವಿ ವಿ ಪುರಂ ಎಲ್ಲ ಇದೆಯಲ್ಲ, ಆ ಥರ ಫುಡ್ ಸ್ಟ್ರೀಟೇ ಇದೆ ನಾನ್ ವೆಜ್ ಪ್ರಿಯರಿಗೆ. ನಾನು ಇದೆಲ್ಲ ತಿನ್ನೋದಿಲ್ಲ ಆ್ಯಕ್ಚುಲಿ. ಈ ಥರ ಫುಲ್ ನಿಮ್ಗೆ ಏನು ಬೇಕು ಅಲ್ಲೇ ಮಾಡಿಕೊಡ್ತಾರೆ. ಒಂದು ಫುಲ್ ಸ್ಟ್ರೀಟೇ ಇದೆ ಅದು. ನೀವು ಜಸ್ಟ್ ಕನ್ಯಾಕುಮಾರಿ ಬೀಚ್ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಒಂದು ರೋಡ್ ಹೋಗುತ್ತೆ, ಆ ರೋಡ್ ಹತ್ರನೇ ಇದೆ. ಆಮೇಲೆ ನಾವೆಲ್ಲರೂ ಕನ್ಯಾಕುಮಾರಿಲಿ ಪಾನಿಪುರಿ ತಿನ್ಕೊಂಡು ಎಂಜಾಯ್ ಮಾಡಿ ಸ್ವಲ್ಪ ಶಾಪಿಂಗು ಸಹ ಮಾಡಿ. ನಾವು ಶಾಪಿಂಗ್ ಮೇಜರ್ಲಿ ಮಾಡಿದಂದರೆ ಕನ್ಯಾಕುಮಾರಿಲೇ, ಮಿಕ್ಕಿದೆಲ್ಲೂ ಮಾಡಲೇ ಇಲ್ಲ. ನಮ್ಮ ನೆಕ್ಸ್ಟ್ ಪಾಯಿಂಟ್ ನಾವು ಬಂದಿದ್ದಂದರೆ ರಾಮೇಶ್ವರಂ ಧನುಷ್ಕೋಡಿ. ಇದು ಪಂಬನ್ ಬ್ರಿಡ್ಜ್, ನೀವು ನೋಡ್ತಾ ಇರ್ಬೋದು. ಪಂಬನ್ ಬ್ರಿಡ್ಜಲ್ಲಿ ಒಂದು ಬ್ರಿಡ್ಜಿನ ವಿಶೇಷತೆ ಏನಂದರೆ, ಯಾವುದಾದ್ರೂ ಶಿಪ್ ಬಂದರೆ ಆ ಬ್ರಿಡ್ಜು ಮಧ್ಯದಿಂದ ಓಪನ್ ಆಗುತ್ತಂತೆ. ಬಟ್ ನಮಗೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಯಾವುದಾನ ಶಿಪ್ ಬಂದರೆ ಮಾತ್ರನೇ ಅದು ಓಪನ್ ಮಾಡೋದು. ಟ್ರೈನ್ ಹೋಗಿದ್ದು ನೋಡ್ಬೋದು ನೀವು, ಟ್ರೈನ್ಗಳು ಹೋಗ್ತಾ ಇರ್ತವೆ. ಆ್ಯಂಡ್ ಇದು ಪಂಬನ್ ಬ್ರಿಡ್ಜ್, ಇದು ದ ಲಾಸ್ಟ್ ಪಾಯಿಂಟ್ ಆಫ್
ರಾಮೇಶ್ವರಂಗೆ ಹೋಗಿದ್ವಿ ಧನುಷ್ಕೋಡಿ. ಸೊ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ನೀವು ನೋಡ್ತಾ ಇರ್ಬೋದು ಮಳೆ ಹನಿತಿತ್ತು ಇಲ್ಲಿ. ಹಾಗಾಗಿ ಏನು ಅಷ್ಟೊಂದು ನಿಂತ್ಕೊಳಕ್ಕೂ ಆಗಲಿಲ್ಲ ನಮಗೆ. ಮತ್ತು ತುಂಬ ಕೆಸರು ಕೊಚ್ಚೆ ಮಾಡಿಬಿಟ್ಟಿದ್ರು ಜನ. ಆ್ಯಂಡ್ ಏನೇನು ತಿಂತಾರೋ ಎಲ್ಲೆಲ್ಲ ಅಲ್ಲಲ್ಲೇ ಎಸಿತಾ ಇದ್ರು. ಹಾಗಾಗಿ ಇದು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಇಲ್ಲೆಲ್ಲರೂ ರೂಮ್ ರೆಸ್ಟ್ ಮಾಡೋಕ್ಕೋಸ್ಕರ ಒಂದು ರೂಮ್ ತೊಗೊಂಡಿದ್ವಿ. EPR ರೆಸಿಡೆನ್ಸಿ ಅಂತ ನಾವು ರೂಮ್ ಮಾಡಿದ್ದು ರಾಮೇಶ್ವರಮಲ್ಲಿ. ಇದಾದಮೇಲೆ ಎಲ್ಲರೂ ಫ್ರೆಶನ್ ಅಪ್ ಆಗಿ ಹೋಗಿದ್ದೇನೆ ರಾಮೇಶ್ವರ